ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ವಿಚಾರವಾಗಿ ನೈಋತ್ಯ ರೈಲ್ವೆ ಇಲಾಖೆ ನಡೆಸ್ತಾ ಇರುವಂತಹ ವಿವಿಧ ಹುದ್ದೆಗಳ ಮುಂಬಡ್ತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಕೋಕ್ ಕೊಟ್ಟಿದ್ದಾರೆ ಇವರು. ಈ ಹಿಂದೆ ಪ್ರತಿಭಟನೆ ನಡೆಸಿರೋದ್ರಿಂದ ಪರೀಕ್ಷೆಯನ್ನ ಮುಂದೂಡೋ ಕೆಲಸ ಆಗಿತ್ತು. ಆದರೆ ಈ ಬಾರಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆಯನ್ನ ನಡೆಸೋದಕ್ಕೆ ರೈಲ್ವೆ ಮಂಡಳಿ ಮುಂದಾಗಿದೆ. ರೈಲ್ವೆ ಇಲಾಖೆಯ ಈ ಕ್ರಮದ ವಿರುದ್ಧ ಕರವೆಯ ಹೋರಾಟಗಾರರು ಕಿಡಿಕಾರ್ತಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ರೈಲ್ವೆಯನ್ನೇ ನಾವು ಬಂದ್ ಮಾಡ್ತೀವಿ ಅಂತ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಈ ಬಗ್ಗೆ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ರೈಲ್ವೆ ಇಲಾಖೆಯಲ್ಲಿ ಮುಂಚೆಯಿಂದಲೂ ಸಹ ನಿರಂತರವಾಗಿ ಕನ್ನಡಿಗ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಅನೇಕ ಎಚ್ಚರಿಕೆಗಳನ್ನ ಕೊಡುವುದರ ಮುಖಾಂತರ ಬದಲಾವಣೆ ತರಲಿಕ್ಕೆ ಪರೀಕ್ಷಾ ಕೊಠಡಿಗೆ ನುಗ್ಗಿ ಪ್ರಶ್ನೆ ಪತ್ರಿಕೆಗಳನ್ನ ಹರಿದಾಕಿ 8 ದಿನಗಳ ಕಾಲ ಶರವಾಸವನ್ನ ಅನುಭವಿಸಿ ಕನ್ನಡದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಯನ್ನ ಬರೀಲಿಕ್ಕೆ ಆರಂಭಿಸಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಆದರೂ ಸಹ ಇವತ್ತು ಸಹ ರೈಲ್ವೆ ಇಲಾಖೆಯಲ್ಲಿ ಅನೇಕ ಮುಂಬಡ್ತಿಯನ್ನ ಪಡಿಲಿಕ್ಕೆ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಕ್ಲರ್ಕ್ಗಳಿಗೆ ಮಾಡ್ತಾ ಇದ್ದಾರೆ, ಮತ್ತೆ ಮೆಕ್ಯಾನಿಕಲ್ ಗಳಿಗೆ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ಉನ್ನತ ಶ್ರೇಣಿಗಳ ಹುದ್ದೆಗಳಿಗೆ ಪ್ರಮೋಷನ್ಗಾಗಿ ಪರೀಕ್ಷೆಯನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆ ನಡೆಸ್ತಾ ಇದೆ. ಹಿಂದೆನೂ 2 ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾಗಿದೆ. ಇವತ್ತು 3ನೇ ಬಾರಿ ಕೇಂದ್ರ ಸಚಿವರಾದಂತಹ ಸೋಮಣ್ಣವರು ಇಲ್ಲೇ ಇದ್ದಾರೆ. ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನ ಇಟ್ಕೊಂಡಂತಹ ಸೋಮಣ್ಣವರು, ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ನೇತಾರರು, ಅದೇ ರೀತಿ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಕರ್ನಾಟಕದ ಬಿಜೆಪಿ ನೇತಾರರು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಾದ್ರೂ ಪರೀಕ್ಷೆಯನ್ನ ನಡೆಸಿದ್ದೇ ಆದ್ರೆ ಅಥವಾ ಅದನ್ನ ತಯಾರಿಯನ್ನ ಈ ಕೂಡಲೇ ಕೈ ಬಿಟ್ಟಿಲ್ಲ ಅಂತ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನೈಋತ್ಯ ರೈಲ್ವೆ ವಲಯಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರ ರಾಜ್ಯದಲ್ಲಿರುವಂತಹ ಎಲ್ಲಾ ರೈಲ್ವೆ ಸ್ಟೇಷನ್ಗಳ ಮೇಲೆ ದಾಳಿಯನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಕನ್ನಡಿಗರ ತಾಳ್ಮೆಗೂ ಒಂದು ಮಿತಿ ಇದೆ. ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಬೇಕು. ಪ್ರಹ್ಲಾದ್ ಜೋಶಿ ಅವರು ಪದೇ ಮಾನ್ಯ ಸೋಮಣ್ಣವರೇ, ನಿಮ್ಮ ಇಲಾಖೆಯಲ್ಲಿ ಪದೇ ಕನ್ನಡವನ್ನ ನಿರ್ಲಕ್ಷ್ಯ ಮಾಡೋದ್ರ ಮುಖಾಂತರ, ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡೋದ್ರ ಮುಖಾಂತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಈ ದಪ್ಪ ಚರ್ಮದ ರೈಲ್ವೆ ಇಲಾಖೆ ಪ್ರತಿ ಬಾರಿ ಕೂಡ ಈ ಮಲತಾಯಿ ಧೋರಣೆ ಮಾಡೋ ಕೆಲಸ ಮಾಡ್ತಾ ಇದೆ ಕನ್ನಡದ ವಿಚಾರವಾಗಿ. ಎಲ್ಲೋ ಒಂದು ಕಡೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಆಗಿದ್ದೇ ತಪ್ಪಾಗ್ತಿದೆ ಅನ್ಸುತ್ತೆ. ಕನ್ನಡಿಗರನ್ನ ಕೆಣಕೋ ಪ್ರಯತ್ನ ಅವರು ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ರೈಲ್ವೆ ಇಲಾಖೆ 92 ಅಲ್ಲೇನೆ ಸ್ಪಷ್ಟವಾಗಿ ರೈಲ್ವೆ ಮಂಡಳಿ ಆದೇಶ ಮಾಡಿದೆ, ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಪರೀಕ್ಷೆ ನಡೆಸಿ ಅಂತ. ಬರೀ ಹಿಂದಿ ಇಂಗ್ಲಿಷಿಗೆ ಮಾತ್ರ ಸೀಮಿತ ಮಾಡ್ಕೋಬೇಡಿ ಅಂತ ಅವ್ರದ್ದೇ ಆದೇಶ ಇದೆ. ಈಗ ಅವರು ಅದನ್ನ ಉಲ್ಲಂಘನೆ ಮಾಡ್ತಾರೆ. 24ರಲ್ಲಿ ಮತ್ತೆ ಮರು ಆದೇಶ ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಾದೇಶಿಕ ಭಾಷೆಗೆ ಮನ್ನಣೆ ಕೊಡಿ, ಅದರಲ್ಲೂ ಪರೀಕ್ಷೆಯನ್ನು ನಡೆಸಿ ಅಂತ ಹೇಳಿ. ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆಗಳು ಪರೀಕ್ಷಾ ಕೊಠಡಿಗಳಿಗೆ ನುಗ್ಗಿ ಎಲ್ಲ ಅವ್ರು ಹೇಳಿದಂತೆ ಎಲ್ಲವನ್ನೂ ಮಾಡಿ ಆದ ನಂತರನೂ ಇವರು ಬುದ್ಧಿ ಕಲಿದೇನೆ. ಈಗಾಗಲೇ ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಅಂದರೆ ತೆಲುಗು ಭಾಷೆಗಳಲ್ಲಿ ಕಳೆದ ದಶಕಗಳಿಂದ ನಡೀತಾ ಇದೆ. ಪ್ರಾದೇಶಿಕ ಭಾಷೆಯಲ್ಲೇ ಪರೀಕ್ಷೆಯನ್ನು ನಡೆಸ್ಕೊಡ್ತಾರೆ. ಆದರೆ ಇದೊಂದು ಕುಂಟು ನೆಪ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದು, ಹಾಗಾಗಿ ನಾವು ಕನ್ನಡವನ್ನು ಸೇರ್ಸೋದಕ್ಕೆ ಆಗಿಲ್ಲ ಅನ್ನುವಂಥ ನೆಪ ಕೊಟ್ಟಿದ್ರು. ಹೋದ ಬಾರಿ ನಿಮಗೆ ಫೆಬ್ರವರಿಯಲ್ಲಿ ಮುಂದೂಡಲಾಗಿತ್ತು ಪರೀಕ್ಷೆಯನ್ನ, ಈಗ ನಾವು ಮೇಲಿದ್ದೀವಿ. ಈ ಪರೀಕ್ಷೆಯಲ್ಲೂ ಕೂಡ ಮುಂದೂಡಿದ ಪರೀಕ್ಷೆ, ನಿಮ್ಗೆ ಅಷ್ಟು ಕಾಲ ಅವಧಿ ಇತ್ತು, ಆದರೂ ನೀವು ಎಚ್ಚೆತ್ಕೊಂಡಿಲ್ಲ. ಮತ್ತೆ ಆ ಕುಂಟು ನೆಪ ಒಡ್ಕೊಂಡೇ ಮತ್ತು ಬೇರೆ ಕಾರಣಗಳನ್ನು ಕೊಟ್ಟುಕೊಂಡು ಇವತ್ತು CBT ಪರೀಕ್ಷೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಹಾಗಾಗಿ ಇದರಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲ, ಬರೀ ಹಿಂದಿ ಇಂಗ್ಲೀಷಲ್ಲಿ ಬರಿಬಹುದು ಅನ್ನುವಂಥ ಒಂದು ಕುಂಟು ನೆಪ ಕೊಡ್ತಾ ಇದ್ದಾರೆ. ಆದರೆ ಹೋರಾಟಗಾರರು ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಯಾವಾಗ ಈಗ ಬರೀ ನೋಟಿಫಿಕೇಶನ್ ಇದೆ, ಪರೀಕ್ಷೆಯ ದಿನಾಂಕವನ್ನು ನಿಗದಿಪಡಿಸಿ ನೀವು ನಿಮ್ಮ ನೈಋತ್ಯ ರೈಲ್ವೆ ಇಲಾಖೆಯವರಿಗೆ ಬುದ್ಧಿ ಕಲಿಸೋದಕ್ಕೆ ಹೋರಾಟಗಾರರು ಸಿದ್ಧವಾಗಿದ್ದಾರೆ. ಈಗಲೂ ಬುದ್ಧಿ ಕಲ್ತಿಲ್ಲ ನೀವು ಅಂತ ಹೇಳಿದ್ರೆ, ಒಂದು ಸಾರಿ ಮುಂದೆ ಬಂದಿರೋ ಪರೀಕ್ಷೆ ಇದು ನಮ್ಮ ಅಸ್ಮಿತೆಗೆ ಧಕ್ಕೆ ತರುವಂತ ಪ್ರಯತ್ನ ಮಾಡ್ತವೆ. ಇವೆಲ್ಲ 90-95% ಈ ಮೇಲ್ವರ್ಗದಲ್ಲಿ ಪರಭಾಷಿಕರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ. ಅದು ಯಾಕೆ ಪದೇ ಇವ್ರುಗಳು ಹಿಂಗೆ ಮಾಡ್ಕೋತಾರೆ ಗೊತ್ತಿಲ್ಲ. ಸೋಮಣ್ಣವರು ವಿಶೇಷವಾದ ಕಾಳಜಿನ ತೋರಿಸ್ಬೇಕು. ರಾಜ್ಯ ರೈಲ್ವೆ ಖಾತೆ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಕೇಂದ್ರ ಸಚಿವರು. ಇಲ್ಲಿಂದ ಇಷ್ಟೊಂದು ಜನ ಸಂಸದರನ್ನ ಕಳಿಸ್ಕೊಡ್ತೀವಿ ನಾವು, ಎಲ್ಲ ಮಣ್ಣೋರದ್ದು ಕಳಿಸ್ಕೊಟ್ಟಂಗಿದೆ. ಅಲ್ಲೆಲ್ಲ ಇದು ಕುತ್ಕೊಳ್ಳೋಕೆ ಅವ್ರದ್ದೆಲ್ಲ ಬಾಲ ಬಡಿಯಕ್ಕೆ ಹೋಗಿ ನಿಂತ್ಕೋತಾರೆ. ಕನ್ನಡದ ವಿಚಾರದಲ್ಲಿ ಕನ್ನಡ ರಾಮಯ್ಯ ಅನ್ನಿಸ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಸ್ವತಃ ಇದರಲ್ಲಿ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಹಿಂದಿ ಏರಿಕೆ ಮತ್ತೊಂದು ಅಂತ ಬಿಟ್ಟು ಬರ್ತಾರೆ. ಆದರೆ ಈ ವಿಚಾರದಲ್ಲಿ
ಕಡೆಗಣನೆ ಆಗ್ತಾ ಇದೆ. ಈ ಒಂದು ಮುಂಬಡ್ತಿ ಅಂದರೆ ಪದೋನ್ನತಿ ಪರೀಕ್ಷೆಯಲ್ಲಿ ಈ ಮಟ್ಟಕ್ಕೆ ಕನ್ನಡವನ್ನು ಕಡೆಗಣಿಸಿ ಎರಡೆರಡು ಬಾರಿ ಮುಂದೂಡಿದ ಪರೀಕ್ಷೆ. ಹೌದು. ಇದರಲ್ಲೂ ಕೂಡ ಇನ್ನೂ ಕಡೆಗಣನೆ ಮಾಡ್ತಾರೆ, ಮತ್ತೆ ಅದೇ ನೆಪ ಒಡ್ಕೊಂಡು ಕೂತ್ಕೋತವೆ ಅವು ಅಂತಂದರೆ. ಅಂದರೆ ಮುಂಬಡ್ತಿಯ ಅಂದರೆ ಉನ್ನತ ಶ್ರೇಣಿಯ ಅಧಿಕಾರಿ ವಲಯದಲ್ಲಿ ಕನ್ನಡಿಗರು ಕಾಣಿಸ್ಕೋಬಾರ್ದನ್ನೋ ಅಜೆಂಡಾ ಇದ್ದಂಗಿದೆ ಅವಕ್ಕೆ. ಹೌದು. ಹಾಗಾಗಿ ತುಂಬ ಸ್ಪಷ್ಟವಾಗಿ ಹೇಳಬೇಕು, ನಿಮ್ಮ ಎಲ್ಲ ಆಟೋಟೋಪ್ಗಳಿಗೆ ನೀವು ದಿನಾಂಕ ನಿಗದಿ ಮಾಡ್ತಾ ಇದ್ದಂಗೆ ಹೋರಾಟಗಾರರ ಮುಂದೆ ಬಂದು ನಿಂತ್ಕೋತಾರೆ. ಎಚ್ಚೆತ್ಕೊಳ್ಳೋದಕ್ಕೆ ಸಮಯ ಇತ್ತು. ಫೆಬ್ರವರಿಯಲ್ಲಿ ಇವರು ಮುಂದೂಡ್ಕೊಂಡಿರೋ ಪರೀಕ್ಷೆಗೆ ಮೇ ಅಲ್ಲಾದರೆ ಈ ಕನ್ನಡ ಜೋಡಿಸೋದು ಎಷ್ಟೊತ್ತು ಇವರಿಗೆ? ಹೌದು. ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಬೇರೆ ಬೇರೆ ಭಾಷೆಗಳನ್ನೆಲ್ಲ ಸೇರ್ಪಡಿಸ್ಕೊಂಡು ರೈಲ್ವೆ ಮಂಡಳಿ ಆದೇಶ ಏನು ಪಾಲನೆ ಮಾಡ್ತಾ ಇದೆ. ಯಾಕೆ ನೈಋತ್ಯ ರೈಲ್ವೆ ಕರ್ನಾಟಕದಲ್ಲಿ ಈ ರೀತಿ ಕಡೆಗಣನೆ ಆಗ್ತಾ ಇದೆ? ಪದೇ ಪದೇ ಯಾಕೆ ಹೇಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ? ಅಸ್ಮಿತೆಗೆ ಧಕ್ಕೆ ತರುವಂಥದ್ದು, ಭಾಷಾ ಹಕ್ಕನ್ನು ಉಲ್ಲಂಘಿಸ್ತಾ ಇದ್ದೀರಿ ನೀವು. ಆ ಕ್ರಮ ನಿಮ್ಮ ಮೇಲೆ ಆಗೇ ಆಗುತ್ತೆ. ಯಾಕಂದ್ರೆ ನಿಮ್ಮದೇ ಇಲಾಖೆ ಆದೇಶ ಮಾಡಿರುವಂಥದ್ದು, ನಿಮ್ಮದೇ ಮಂಡಳಿ ಆದೇಶ ಮಾಡಿರುವಂಥದ್ದು, ಅದೇ ಆದೇಶವನ್ನು ನೀವು ಉಲ್ಲಂಘಿಸಿ ಕೂತ್ಕೋತೀರಿ. ಪ್ರಾದೇಶಿಕ ಭಾಷೆಗೆ ಒಂದು ಹಕ್ಕಿದೆ, ಅದರ ಉಲ್ಲಂಘನೆ ಮಾಡ್ಕೊಂಡು ಕೂತ್ಕೋತಾ ಇದ್ದೀರಿ. ನಮ್ಮ ಅಸ್ಮಿತೆಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಾರಿ ಬಾರಿ ಹೇಳ್ತಾ ಇದ್ದಾರೆ ಹೋರಾಟಗಾರರು. ತುಂಬ ದೊಡ್ಡ ಮಟ್ಟಕ್ಕೆ ರೈಲ್ವೆಯನ್ನು ಸ್ಥಗಿತ ಮಾಡಿ ಕೂತ್ಕೋತಾರೆ, ನಿಮ್ಮ ಕೊಠಡಿಗಳಿಗೆ ನುಗ್ಗುತ್ತಾರೆ, ನೀವೇ ಅಚಾತುರ್ಯ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತೀರಿ. ಈಗಾಗಲೇ ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು, ಮಾಡ್ತಾ ಇಲ್ಲ. ಅದು ಯಾವ ದುಸ್ಸಾಹಸ ಕೈ ಹಾಕೊಂಡು ನಿಂತ್ಕೋತಾವೋ ಗೊತ್ತಿಲ್ಲ. ಅವಕ್ಕೆ ಯಾರು ಬುದ್ಧಿ ಹೇಳ್ಕೊಟ್ಟಿದ್ದಾವೋ. ಮೇಲ್ವರ್ಗಕ್ಕೆ ನಮ್ಮವ್ರು ಬರಬಾರ್ದು ಅನ್ನೋ ಅಜೆಂಡಾ ಅಂತ ಏನಾದರೂ ನೀವು ತಲೆಯಲ್ಲಿ ಫಿಕ್ಸ್ ಆಗಿದ್ದಿದ್ರೆ ಅದೆಲ್ಲದಕ್ಕೂ ಮೊಟಕುಗೊಳ್ಳುತ್ತೆ. ಅದೆಲ್ಲದಕ್ಕೂ ಕಾಲ ಬಂದಿದೆ. ಈಗ ನೀವು ಈ ಖಾಲಿ 73 ಪರೀಕ್ಷೆಗಳು, ಮುಂಬಡ್ತಿ ಪರೀಕ್ಷೆ 73 ಸಂಖ್ಯೆ ಪೋಸ್ಟ್ಗಳದ್ದು ಮಾತ್ರ ಇದೆ. ಈ ನಿಟ್ಟಲ್ಲಿ ಒಂದು ಅವಕಾಶ ಕೊಡ್ತಾರೆ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಾವು ಚಾಳಿ ಅಂತ ಏನಾದರೂ ನೀವು ಅಂದ್ಕೊಂಡಿದ್ದಿದ್ರೆ ಸಣ್ಣದು ಅಂತ ಬಿಡೋ ಪ್ರಶ್ನೆ ಇಲ್ಲ. ಇದು ಒಂದು ಸರಿ ಆದರೆ ಮತ್ತೆ ನಿರಂತರವಾಗಿರುತ್ತೆ. ಕಾನೂನು ಅಡಿಯಲ್ಲಿ ಇದೊಂದು ಆಗಿದೆಯಲ್ಲ ಅಂತ ಹೇಳ್ಕೊಳ್ಳೋದಕ್ಕಾಗತ್ತೆ ಅವರಿಗೆ. ನಾಳೆ ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ಕಳೆದ ಬಾರಿ ನಡೆಸಿದ್ವಿ ಅಂತ ಹೇಳೋದಕ್ಕಾಗತ್ತೆ. ಹಾಗಾಗಿ ನೆಪ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಹೋರಾಟಗಾರರು ಏನು ಇದರ ಸಿದ್ಧತೆಯಲ್ಲಿ ಪರೀಕ್ಷೆ ಅಂತ ಹೇಳಿ ಅವ್ರು ಏನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನೆಪ ಕೊಟ್ಕೊಂಡು, ಯಾವುದೇ ಕಾರಣಕ್ಕೂ ಕನ್ನಡ ಬಿಟ್ಟು ಅವರ ಇಂಗ್ಲೀಷ್ ಹಿಂದಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ವಿ ಅಂತಂದರೆ ನಾವು ಸೋಲು ಒಪ್ಕೊಂಡಂಗಾಗುತ್ತೆ. ಯಾವ ಕಾರಣಕ್ಕೂ ಮಾಡ್ಕೋಬಾರ್ದು. ಪದೋನ್ನತಿ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೀಬೇಕು. ಪ್ರಾದೇಶಿಕ ಭಾಷೆ ನಾವು ಆಡಳಿತ ಭಾಷೆಯಲ್ಲೇ ಬರಿತೀವಿ. ಕನ್ನಡದಲ್ಲಿ ಅಧಿಕೃತವಾಗಿ ಆಡಳಿತ ಭಾಷೆಯನ್ನು ಕರ್ನಾಟಕದಲ್ಲಿ ಮಾಡ್ಕೊಂಡಾಗಿದೆ ಕನ್ನಡವನ್ನು. ನಿಮ್ಮ ಆಟೋಟೋಪುಗಳಲ್ಲಿ ನಡೆಯೋದಿಲ್ಲ. ಕನ್ನಡದಲ್ಲೇ ಪರೀಕ್ಷೆ ಬರೀಬೇಕು ಕರ್ನಾಟಕದಲ್ಲಿ. ಅದಕ್ಕೆ ಹೋರಾಟಗಾರರು ಸಿದ್ಧವಾಗಿದ್ದಾರೆ. ನೀವು ಅಚಾತುರ್ಯಕ್ಕೆ ದಾರಿ ಮಾಡಿಕೊಡಬೇಡಿ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಕೊಡಿ ಮತ್ತು ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಇಲ್ಲದೆ ಇದ್ರೆ ಸುಮ್ಮನೆ ದೊಡ್ಡ ದುಸ್ಸಾಹಸ ಕೈ ಹಾಕೊಂಡು ಅನಾಹುತಕ್ಕೆ ದಾರಿ ಮಾಡ್ಕೊತಾರೆ. ತುಂಬ ದೊಡ್ಡ ಅನಾಹುತಕ್ಕೆ ದಾರಿ ಆಗುತ್ತೆ. ಯಾಕಂದರೆ ಅಸ್ಮಿತೆಗೆ ನೀವು ಕೈ ಇಟ್ಟಲ್ಲಿ ಸುಮ್ಮನೆ ಕೂರುವಂಥ ಪ್ರಶ್ನೆನೂ ಇಲ್ಲ. ಈಗಾಗಲೇ ಹಿಂದೆಗಡೆ ಸುಮ್ಮನೆ ಎಲ್ಲ ಬಿಸಿ ಮುಡಿಸಿದಾಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಮಾಡ್ಕೋತೀರಿ. ಅದನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಬದಿಗೊತ್ತಿ ಅರ್ಹತೆ ಇದ್ದವರು ಬರೀತಾರೆ, ಕನ್ನಡದಲ್ಲೇ ಬರೀತಾರೆ, ನಮ್ಮ ಭಾಷೆಯಲ್ಲೇ ಬರೀತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ. ಅದಕ್ಕೆ ನಿಮ್ಮ ಇಲಾಖೆಯೇ ಆದೇಶನೇ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಮಾಡಿಕೊಡುವ ಅನಿವಾರ್ಯತೆ ನಿಮ್ಮದು ಮಾಡಿಕೊಡಿ ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.